ಈ ವರ್ಷ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಆಗುತ್ತಿರುವ ಅತಿ ದೊಡ್ಡ ಸಿನಿಮಾ ಅಂದ್ರೆ ಅದು ಟಾಕ್ಸಿಕ್. ಕೆಜಿಎಫ್ ಚಾಪ್ಟರ್ 2 ಅಂತಹ ಮೆಗಾ ಬ್ಲಾಕ್ ಬಸ್ಟರ್ ಸಿನಿಮಾದ ಬಳಿಕ ರಾಕಿಂಗ್ ಸ್ಟಾರ್ ಮತ್ತೊಂದು ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ. ಈ ಬಾರಿಗೆ ಪ್ಯಾನ್ ಇಂಡಿಯಾನು ದಾಟಿ ಗ್ಲೋಬಲ್ ಸಿನಿಮಾವಾಗಿ ಹೊರಹೊಮ್ಮುತ್ತಿದೆ. ಈಗಾಗಲೇ ಟಾಕ್ಸಿಕ್ ಸಿನಿಮಾದ ಪ್ರೀ ರಿಲೀಸ್ ಬಿಸ್ನೆಸ್ ನಡೆಯುತ್ತಿದೆ. ಟಾಕ್ಸಿಕ್ ಖರೀದಿಗೆ ಜನಪ್ರಿಯ ನಿರ್ಮಾಣ ಸಂಸ್ಥೆಗಳು ಮುಗಿಬಿದ್ದಿವೆ. ಆಂಧ್ರ ತೆಲಂಗಾಣ ವಿತರಣೆ ಹಕ್ಕು ಸೋಲ್ಡ್ ಆಗುತ್ತಿದ್ದಂತೆ ಮತ್ತೊಂದು ಡೀಲ್ ಅನ್ನ ಮುಗಿಸಿದೆ. ಓವರ್ಸೀಸ್ ಹಕ್ಕುಗಳು ಕೂಡ ದೊಡ್ಡ ಮೊತ್ತಕ್ಕೆ ಸೇಲ್ ಆಗಿದೆ ಎಂಬ ಸುದ್ದಿ ಹರಿದಾಡುತ್ತಿದೆ. ಇಂಗ್ಲಿಷ್ ಭಾಷೆಯನ್ನು ಹೊರತುಪಡಿಸಿ ಭಾರತದ ಎಲ್ಲಾ ಭಾಷೆಗಳ ಹಕ್ಕುಗಳನ್ನ ವಿದೇಶದಲ್ಲಿ ಪಿಎಚ್ಎಫ್ ವಿತರಣಾ ಸಂಸ್ಥೆ ನಿರ್ಮಾಣ ಮಾಡುತ್ತಿದೆ. ಪಿಎಚ್ಎಫ್ ವಿತರಣಾ ಸಂಸ್ಥೆ ರಿಲೀಸ್ಗೂ ಮುನ್ನ ಮಿಡಲ್ ಈಸ್ಟ್ನ ಅತಿ ದೊಡ್ಡ ಸಿನಿಮಾ ವಿತರಣಾ ಸಂಸ್ಥೆಯಾಗಿದೆ. ಇದು ಹಾಲಿವುಡ್, ಬಾಲಿವುಡ್ ಸೇರಿದಂತೆ ದಕ್ಷಿಣ ಭಾರತದ ಸಿನಿಮಾಗಳನ್ನ ವಿತರಣೆ ಮಾಡುತ್ತಿದೆ. ವಿದೇಶಗಳಲ್ಲಿ ವರ್ಷಕ್ಕೆ ಸುಮಾರು 350ಕ್ಕೂ ಅಧಿಕ ಸಿನಿಮಾಗಳನ್ನ ನಿರ್ಮಾಣ ಮಾಡುವ ಈ ಸಂಸ್ಥೆ ಈಗ ಟಾಕ್ಸಿಕ್ ಓವರ್ಸೀಸ್ ಹಕ್ಕುಗಳನ್ನ ದೊಡ್ಡ ಮೊತ್ತಕ್ಕೆ ಖರೀದಿ ಮಾಡಿದೆ ಎಂದು ಹೇಳಲಾಗುತ್ತಿದೆ. ಈ ಬೆಳವಣಿಗೆ ಹಿಂದೆನೆ ಟಾಕ್ಸಿಕ್ ಸಿನಿಮಾ ಬಿಡುಗಡೆಗೂ ಮುನ್ನವೇ 1000 ಕೋಟಿ ಬಿಸ್ನೆಸ್ ಮಾಡಲಿದೆ ಎಂದು ಅಂದಾಜು ಮಾಡಲಿದೆ. ಈಗಾಗಲೇ ಒಂದಿಷ್ಟು ಬಿಸ್ನೆಸ್ ನಡೆದಿದೆ. ಟಾಕ್ಸಿಕ್ ಭಾರತದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳಲ್ಲಿ ಒಂದಾಗಿದೆ. ಒಂದೇ ಒಂದು ಟೀಸರ್ ವಿಶ್ವದ ಗಮನ ಸೆಳೆದಿದೆ. ಹೀಗಾಗಿ ಸಿನಿಮಾದ ಬಿಸ್ನೆಸ್ ಮೇಲೆ ಸಾಕಷ್ಟು ನಿರೀಕ್ಷೆಗಳೂ ಇವೆ. ಟ್ರೇಡ್ ಎಕ್ಸ್ಪರ್ಟ್ಗಳ ಪ್ರಕಾರ ಟಾಕ್ಸಿಕ್ ಸಿನಿಮಾ ಬಿಡುಗಡೆಗೂ ಮುನ್ನ ಸುಮಾರು 1000 ಕೋಟಿಗೂ ಅಧಿಕ ಬಿಸ್ನೆಸ್ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ವಿತರಣೆ, OTT, ಸ್ಯಾಟಲೈಟ್ ಹಕ್ಕುಗಳ ಮಾತುಕತೆ ನಡೆಯುತ್ತಿದೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಪ್ರೀ ರಿಲೀಸ್ ಬಿಸ್ನೆಸ್ ಮಾಡಿ ದಾಖಲೆ ಮಾಡಿ ಚರಿತ್ರೆ ಸೃಷ್ಟಿಸುವ ಸಾಧ್ಯತೆ ಇದೆ ಎಂದು ಅಂದಾಜಿಸಲಾಗುತ್ತಿದೆ. ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾ ಟಾಕ್ಸಿಕ್ ಮೇಲೆ ಭಾರತೀಯ ಚಿತ್ರರಂಗವೇ ಕಣ್ಣಿಟ್ಟಿದೆ. ಸ್ಯಾಂಡಲ್ವುಡ್ ಮೂಲಗಳ ಪ್ರಕಾರ ಟಾಕ್ಸಿಕ್ ಪ್ರೀ ರಿಲೀಸ್ ಬಿಸ್ನೆಸ್ ಚರಿತ್ರೆಯನ್ನ ಸೃಷ್ಟಿಸುತ್ತೆ. 1000 ಕೋಟಿ ಡೀಲ್ ಮಾಡುತ್ತೆ. ಇಡೀ ಸಿನಿಮಾ ಬಿಡುಗಡೆಗೂ ಮುನ್ನವೇ ಫುಲ್ ಸೇಫ್ ಆಗಿರುತ್ತೆ. ಈಗಾಗಲೇ ಆಂಧ್ರ ತೆಲಂಗಾಣ 120 ಕೋಟಿ ಬಿಸ್ನೆಸ್ ಆಗಿದೆ. ಓವರ್ಸೀಸ್ 100 ಕೋಟಿ ಬಿಸ್ನೆಸ್ ಆಗಿರಬಹುದು. ಇನ್ನು ತಮಿಳುನಾಡು, ಹಿಂದಿ, ಕೇರಳ, OTT ಹಾಗೂ ಟಿವಿಗಳ ಬಿಸ್ನೆಸ್ ಕೂಡ ಟಾರ್ಗೆಟ್ ಇಟ್ಟುಕೊಂಡಿದ್ದಾರೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಆಗುತ್ತೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸ್ಯಾಂಡಲ್ವುಡ್ ಎಕ್ಸ್ಪರ್ಟ್ಗಳು ಟಾಕ್ಸಿಕ್ ಸಿನಿಮಾ ಅಂದಾಜು ಬಿಸ್ನೆಸ್ ಲೆಕ್ಕ ಹಾಕುವುದಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ಆಂಧ್ರ ತೆಲಂಗಾಣ ಬಿಸ್ನೆಸ್ ರಿವೀಲ್ ಆಗಿದೆ. ಇನ್ನು ಯಾವುದರಿಂದ ಎಷ್ಟೆಷ್ಟು ಬಿಸ್ನೆಸ್ ಆಗಬಹುದೆಂದು ಲೆಕ್ಕ ಹಾಕುತ್ತಿದ್ದಾರೆ. ಅದರ ವಿವರ ನೋಡುವುದಾದರೆ ಆಂಧ್ರ ತೆಲಂಗಾಣ 120 ಕೋಟಿ, ಓವರ್ಸೀಸ್ನಿಂದ 100 ಕೋಟಿ, ತಮಿಳುನಾಡಿನಿಂದ 100 ಕೋಟಿ, ಕೇರಳದಿಂದ 50 ರಿಂದ 80 ಕೋಟಿ, ಹಿಂದಿಯಿಂದ 300 ರಿಂದ 350 ಕೋಟಿ, OTT ಮತ್ತು ಟಿವಿ ರೈಟ್ಸ್ನಿಂದ 300 ಕೋಟಿ, ಒಟ್ಟಾರೆ 1020 ಕೋಟಿ ಬಿಸ್ನೆಸ್ ಮಾಡಲಿದೆ ಎಂದು ಅಂದಾಜು ಹಾಕಲಾಗಿದೆ. ಇನ್ನು ಟಾಕ್ಸಿಕ್ ಕರ್ನಾಟಕ ಮಾರುಕಟ್ಟೆಯಲ್ಲಿ ಎಷ್ಟು ಬಿಸ್ನೆಸ್ ಆಗಬಹುದೆಂಬ ಲೆಕ್ಕಾಚಾರ ಹಾಕಲಾಗುತ್ತಿದೆ. KVN ಪ್ರೊಡಕ್ಷನ್ಸ್ ಅವರದ್ದೇ ವಿತರಣಾ ಸಂಸ್ಥೆ ಇರುವುದರಿಂದ ಟಾಕ್ಸಿಕ್ ಸಿನಿಮಾ ಅವರೇ ವಿತರಣೆ ಮಾಡುವ ಸಾಧ್ಯತೆ ಇದೆ. ಒಂದು ಅಂದಾಜಿನ ಪ್ರಕಾರ ಈ ಸಿನಿಮಾ ಕರ್ನಾಟಕದಲ್ಲಿಯೇ ಸುಮಾರು 300 ಕೋಟಿ ಕಲೆಕ್ಷನ್ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಇನ್ನು ಟಾಕ್ಸಿಕ್ ರಿಲೀಸ್ಗೆ ಕ್ಷಣಗಣನೆ ಶುರುವಾಗಿತ್ತು. ಮುಂದಿನ ತಿಂಗಳು ಅಂದರೆ ಮಾರ್ಚ್ ತಿಂಗಳಿನಲ್ಲಿ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ. ಇನ್ನು ಯಶ್ ಅವರ ಟಾಕ್ಸಿಕ್ ಸಿನಿಮಾ ಯಾವ ಮಟ್ಟದಲ್ಲಿ ತೆರೆ ಕಾಣಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.